ನಮಸ್ಕಾರ. ದೇವಮಂದಿರಕ್ಕೆ ಸ್ವಾಗತ. ನಾನು ಕಾವ್ಯ. ಪವನ ಸುತ್ತನಿತ ಕೋಟೆಯಲ್ಲಿ ನೆಲೆ ನಿಂತು ಊರನ್ನ ಕಾಯುವ ರಕ್ಷಕ, ನಂಬಿ ಬಂದವರನ್ನ ಹರಸುವ ಮಾರುತಿ, ಪರಾಕ್ರಮಿ ಆಂಜನೇಯ ನೆಲೆ ನಿಂತ ಪುಣ್ಯ ನೆಲದ ದರ್ಶನ ಮಾಡೋಣ ಇಂದಿನ ದೇವಮಂದಿರದಲ್ಲಿ. ಊರ ಕಾಯುವ ರಕ್ಷಕನೀತ, ಕೋಟೆ ಕಾಯುತ್ತಿದ್ದಾನೆ ಅಂಜನೀಸುತ, ಸದ್ಗುಣ ವಿನಿಯತೆ ಮೂಡಿಸುವ ದೇವನೀತ, ಶಕ್ತಿದಾತ ರಾಮನ ಬಂಟ, ಪರ್ವತವೆತ್ತಿದ ಪರಾಕ್ರಮಿ, ಶಕ್ತಿಶಾಲಿ ದೈವ ಸ್ವರೂಪಿ, ಭಕ್ತರನ್ನ ಸದಾ ಸಲಹುವ ದೇವನೇ ಅಂಜನಿಪುತ್ರ ಆಂಜನೇಯ. ಮನಗೂಳಿಯ ಅಗಸಿನ ಕೋಟೆಯಲ್ಲಿ ನೆಲೆ ನಿಂತಿದ್ದಾನೆ ಪವನಸುತ ಹನುಮಂತ. ಆದಿಲ್ ಶಾಹಿಗಳು ನಿರ್ಮಿಸಿದ್ದ ಕೋಟೆಯಲ್ಲಿ ಆಂಜನೇಯನ ಸನ್ನಿಧಿ ಇದೆ. ಕೋಟೆಯೊಳಗೆ ನೆಲೆಸಿ ಊರನ್ನ ಕಾಯುತ್ತಿದ್ದಾನೆ ಈ ಅಂಜನಿ ಪುತ್ರ. ಭಕ್ತರನ್ನ ಸಲಹುವ ವಜ್ರಕಾಯ, ಇಷ್ಟಾರ್ಥಗಳನ್ನ ಸಿದ್ಧಿಸುವ ಆಂಜನೇಯನ ಮಹಿಮೆಗಳೇ ಅಪಾರ. ಮಾರುತಿ, ಆಂಜನೇಯ, ಹನುಮಂತ, ಪವನಸುತ ಹೀಗೆ ನಾನಾ ಹೆಸರುಗಳಿಂದ ನಾಮಾಂಕಿತನಾಗಿದ್ದಾನೆ ಈ ಭಗವಂತ. ಅಸಾಧ್ಯ ಸಿದ್ಧಿ ಸಾಧಕ, ರಾಮದೂತ ನೆಲೆ ನಿಂತ ಈ ಕ್ಷೇತ್ರ ವಿಜಯಪುರ ಜಿಲ್ಲೆಯಲ್ಲಿದೆ. ಈ ಮಹಾಪುರುಷನ ಶೌರ್ಯ ಗುಣ ಅರಿಯದವರಿಲ್ಲ. ಇವನ ಎದುರು ಹೇಳಿಕೊಂಡ ಕಷ್ಟಗಳು ಮಂಜಿನಂತೆ ಕರಗುತ್ತೆ. ಜೀವನದಲ್ಲಿ ನೊಂದವರ ನೋವುಗಳಿಗೆ ಉಪಶಮನ ನೀಡುತ್ತಾನೆ ಕೋಟೆ ಕಾಯುವ ರಾಮದೂತ. ಅಗಸಿ ಕೋಟೆಯ ಆಂಜನೇಯನ ಸನ್ನಿಧಿಯಲ್ಲಿ ಶನಿವಾರವಂತೂ ಭಕ್ತರ ಜಾತ್ರೆಯೇ ನೆರೆದಿರುತ್ತೆ. ನಂಬಿ ಬಂದ ಭಕ್ತರಿಗೆ ಅಭಯ ಹಸ್ತ ನೀಡುತ್ತಾನೆ ಈ ವಾಯುಪುತ್ರ. ಇಲ್ಲಿ ನೆಲೆಸಿರುವ ಆಂಜನೇಯ ಭಕ್ತರಿಗೆ ದಿವ್ಯ ದರ್ಶನ ನೀಡುತ್ತಿದ್ದಾನೆ. ನಾನಾ ಅಲಂಕಾರಗಳಿಂದ ಭೂಷಿತನು. ಪವನ ಪುತ್ರನಿಗೆ ಈ ಪುಣ್ಯ ಕ್ಷೇತ್ರದಲ್ಲಿ ಬಗೆ ಬಗೆಯ ಪೂಜೆಗಳು ನಡೆಯುತ್ತವೆ. ಹನುಮಂತನನ್ನ ಶುಭ್ರಗೊಳಿಸಿ ಹಾಲಿನ ಅಭಿಷೇಕ ನೆರವೇರಿಸಿ ಹೂವಿನ ಅಲಂಕಾರಗಳನ್ನ ಸಮರ್ಪಿಸಿ ದೀಪದಾರತಿಯನ್ನ ಬೆಳಗಿಸಲಾಗುತ್ತೆ. ಜಯಂತಿ ದಿನ ಇಲ್ಲಿ ನಡೆಯುವ ಜಾತ್ರೆಯಲ್ಲಿ ಸಾವಿರಾರು ಮಂದಿ ಪಾಲ್ಗೊಳ್ಳುತ್ತಾರೆ. 2 ದಿನ ನಡೆಯುವ ಜಾತ್ರೆಯಲ್ಲಿ ಭಜನಾ ಕಾರ್ಯಕ್ರಮ, ಅನ್ನದಾಸೋಹ ಸೇವೆ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳು ನಡೆಯುತ್ತವೆ. ಭಗವಂತನಿಂದ ಅನುಗ್ರಹ ಬೇಡಲು ಭಕ್ತರು ಜಾತ್ರೆಯ ದಿನ ತಪ್ಪದೆ ಕ್ಷೇತ್ರಕ್ಕೆ ಆಗಮಿಸ್ತಾರೆ. ಹನುಮ ಜಯಂತಿ ಮಾತ್ರ ಅತಿ ವಿಜೃಂಭಣೆ ಮಾಡ್ತಾರೆ. 2 ದಿವಸ ರಾತ್ರಿ ಭಜನಾ ಕಾರ್ಯಕ್ರಮ ಇಟ್ಟಿರ್ತಾರ. ಅದಕ್ಕೆ ಮುಂಚೆ ಅವತ್ತು ಯಾರೇನ್ ಬಿಡ್ಕೊಂಡಿರ್ತಾರೆ, ಎಲ್ಲೋ ದೂರ ಅವ್ರು ವರ್ಗಾವಣೆ ಆಗಿರ್ಲಾಕ, ಡ್ಯೂಟಿ ಮಾಡ್ತಿರ್ಲಾಕ, ಎಲ್ಲೋ ನೌಕರಿ ಮಾಡ್ತಿರ್ಲಾಕ, ಅವತ್ತಿನ ದಿವಸ ಮಾತ್ರ ಅವ್ರು ಎಲ್ಲಿದ್ರು ಇಲ್ಲಿ ಬಂದು ತಮ್ಮ ಸೇವೆ ಕೈಲಾದಷ್ಟು ಮಟ್ಟಿಗೆ ಸೇವೆ ಸಲ್ಲಿಸ್ತಾರ. ಈ ದೇವಾಲಯಕ್ಕೆ 100 ವರ್ಷಗಳ ಇತಿಹಾಸವಿದೆ. ಅಗಸಿ ಕೋಟೆಯ ಪುಟ್ಟ ಗುಡಿಯಲ್ಲಿ ನೆಲೆಸಿರುವ ಮಾರುತಿಯ ಶಕ್ತಿ ಅಪಾರ. ಈ ಹನುಮಪ್ಪ ಭಕ್ತರ ಪಾಲಿನ ಪ್ರಿಯ ದೇವ. ನಿತ್ಯವೂ ಇಲ್ಲಿ ಹನುಮನ ನಾಮಸ್ಮರಣೆ ನಡೆಯುತ್ತೆ. ಇಲ್ಲಿಗೆ ಬರುವ ಭಕ್ತಗಣ ಹನುಮಾನ್ ಚಾಲೀಸವನ್ನ ಪಠಣ ಮಾಡಿ ಪವನ ಪುತ್ರನ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ. ರಾಮ ಭಕ್ತನ ನಾಮಸ್ಮರಣೆಯಿಂದ ಇಷ್ಟಾರ್ಥಗಳೆಲ್ಲವೂ ಪ್ರಾಪ್ತಿಯಾಗುತ್ತೆ ಅನ್ನೋದು ಭಕ್ತ ಸಮೂಹದ ನಂಬಿಕೆ. ಅಗಸಿ ಕೋಟೆಯ ಆಂಜನೇಯನ ಸನ್ನಿಧಿಯಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತವೆ. ಸಕಲವನ್ನು ಕರುಣಿಸುವ ಶಕ್ತಿದೇವ ಹನುಮನ ನಾಮಸ್ಮರಣೆ ಮಾಡಿದರೆ ಇಚ್ಛೆಗಳು ನೆರವೇರುತ್ತವೆ ಎನ್ನುವುದು ಭಕ್ತರ ನಂಬಿಕೆ.
ಅಭಿಷ್ಟಗಳನ್ನ ಈಡೇರಿಸುವ ಅಂಜನಿ ಪುತ್ರ ಜೀವನದಲ್ಲಿ ನೆಮ್ಮದಿಯನ್ನ ಕರುಣಿಸುವ ಪರಾಕ್ರಮಿ. ಅಮಾವಾಸ್ಯೆ, ಹುಣ್ಣಿಮೆ, ಹಬ್ಬ ಹರಿದಿನಗಳಲ್ಲಿ ಅಗಸಿಕೋಟೆಯಲ್ಲಿ ಜನಸ್ತೋಮವೇ ನೆರೆದಿರುತ್ತೆ. ಅದರಲ್ಲೂ ಶನಿವಾರವಂತೂ ಅಧಿಕ ಸಂಖ್ಯೆಯಲ್ಲಿ ಮಹಿಳಾ ಭಕ್ತರು ಈ ದೇವಸ್ಥಾನಕ್ಕೆ ಆಗಮಿಸ್ತಾರೆ. ಹನುಮನ ಸ್ಮರಣೆ ಮಾಡಿ ಆತನ ಕೃಪೆಗೆ ಪಾತ್ರರಾಗ್ತಾರೆ. ಪ್ರೇತ ಬಾಧೆ ಇದ್ದರೆ ಈ ಹನುಮಂತನ ಸನ್ನಿಧಿಗೆ ಬಂದರೆ ಭಯ ದೂರವಾಗುತ್ತದೆ ಅನ್ನೋದು ನಂಬಿಕೆ. ಪ್ರೇತಾತ್ಮಗಳ ಕಾಟವಿರುವವರು ಹನುಮಂತನ ಪ್ರಸಾದ ಹಚ್ಚಿಕೊಂಡರೆ ಸರ್ವ ಭಯಗಳು ದೂರವಾಗುತ್ತದೆ ಅನ್ನೋದು ಭಕ್ತರ ವಿಶ್ವಾಸ. ದುಗುಡ ದುಮ್ಮಾನಗಳನ್ನ ಹೋಗಲಾಡಿಸಿ ಮನದಲ್ಲಿ ಶಾಂತಿ ನೆಲೆಸೋದಕ್ಕೆ ಕಾರಣನಾಗ್ತಾನೆ ಈ ಆಂಜನೇಯ. ಮಹಾಪೂಜೆ, ಕುಂಕುಮ ಪೂಜೆ, ಎಲೆ ಪೂಜೆ, ಕುಂಕುಮಾರ್ಚನೆ, ಅಭಿಷೇಕ, ಪಂಚಾಮೃತಾಭಿಷೇಕ ಸೇರಿದಂತೆ ವಿವಿಧ ಪೂಜೆಗಳು ಇಲ್ಲಿ ನಡೆಯುತ್ತೆ. ಬೇಡಿಕೊಂಡಿದ್ದನ್ನೆಲ್ಲ ಕರುಣಿಸುವ ಪ್ರಭು ಅಗಸಿಕೋಟೆಯ ಆಂಜನೇಯ. ಕೈಯಲ್ಲಿ ಗದೆ, ಬೆಳ್ಳಿ ಕವಚ ಭೂಷಿತ ಇವನು. ಆಂಜನೇಯನ ಪಕ್ಕದಲ್ಲೊಂದು ಕೈಯಲ್ಲಿ ಗದೆ, ಸಂಜೀವಿನಿ ಪರ್ವತವನ್ನೆತ್ತಿದ ಆಂಜನೇಯ ಮೂರ್ತಿ ಇದೆ. ಕೋಟೆಯೊಳಗಿರುವ ಆಂಜನೇಯನ ಸನ್ನಿಧಿಯ ಬಳಿಯಲ್ಲೊಂದು ನಾಗನ ಬನವಿದೆ. ದೇವಾಲಯಕ್ಕೆ ಬರುವ ಭಕ್ತರು ನಾಗನ ಆಶೀರ್ವಾದ ಪಡೆದು ಪುನೀತರಾಗ್ತಾರೆ. ಶನಿವಾರ ಆಂಜನೇಯನನ್ನ ಕಣ್ತುಂಬಿಕೊಳ್ಳಲು ಸಾಗರೋಪಾದಿಯಲ್ಲಿ ಭಕ್ತರು ಆಗಮಿಸ್ತಾರೆ. ಆದಿಲ್ ಶಾಹಿಗಳ ಕಾಲದಲ್ಲಿ ನಿರ್ಮಾಣವಾದ ಆಂಜನೇಯನ ದೇವಾಲಯ ಇದು. ಇಲ್ಲಿನ ಅರ್ಚನೆಗಳೇ ವಿಶೇಷ. ಇಲ್ಲಿಗೆ ಬರುವ ಭಕ್ತರು ಹನುಮನಿಗೆ ಉಲ್ಟಾ ನಮಸ್ಕಾರವನ್ನ ಮಾಡ್ತಾರೆ. ಇದು ಹಿಂದಿನಿಂದಲೂ ರೂಢಿಸಿಕೊಂಡು ಬಂದ ಸಂಪ್ರದಾಯ. ಈ ರೀತಿ ಮಾಡಿದ್ರೆ ಕಾರ್ಯಸಿದ್ಧಿಯಾಗತ್ತೆ ಅನ್ನೋದು ನಂಬಿಕೆ. ಸಂತಾನ, ವಿವಾಹ, ಉದ್ಯೋಗ, ಸರ್ವ ಇಚ್ಛೆಗಳನ್ನ ಈಡೇರಿಸುತ್ತಾನೆ ಪವನಸುತ. ವಿಜಯಪುರದ ಜಲನಗರ, ಆದರ್ಶ ನಗರ, ಗಣೇಶ ನಗರ ಸೇರಿದಂತೆ ಹಲವು ಕಡೆಗಳಿಂದ ಭಕ್ತರು ಆಗಮಿಸ್ತಾರೆ. ಅಧಿಕ ಸಂಖ್ಯೆಯಲ್ಲಿ ಹನುಮನನ್ನ ಜಪಿಸುತ್ತಾರೆ. ಉಲ್ಟಾ ನಮಸ್ಕಾರ ಹಾಕ್ತಾರೆ ಇಲ್ಲಿ. ಅದು ಏನದ ನನಗೂ ಗೊತ್ತಿಲ್ಲ. ಭಾಳ ಜನ ಭಕ್ತಾದಿಗಳಿಂದ ಕೇಳ್ತಾ ಇದ್ದೀನಿ, ಏನೋ ಹಳೆಯ ಕಾಲದಿಂದ ಮಾಡ್ಕೊತ ಬಂದಾರ ಅಂತ ಹೇಳ್ಯಾರಂತ. ಅದರಿಂದ ಅವರು ಉಲ್ಟಾ ಹಾಕೋದ್ರಿಂದ ಅವ್ರಿಗೇನದ ಅದರಿಂದ ಕಾರ್ಯಸಿದ್ಧಿ ಎಲ್ಲ ರೀತಿಯಿಂದ ಅನುಕೂಲತೆಗಳೇನೋ ಬಹಳ ಆಗ್ಯಾವ. ವಿಜಯಪುರದ ಜಾಗೃತ ದೇವರು ಆಂಜನೇಯ. ಹನುಮನ ದರ್ಶನ ಪಡೆದು ಭಕ್ತರು ಪುನೀತರಾಗ್ತಾರೆ. ಕೋಟೆಯೊಳಗಡೆ ನೆಲೆಸಿ ಊರನ್ನ ಕಾದು ಭಕ್ತ ವಲಯವನ್ನ ಹರಸುತ್ತಿದ್ದಾನೆ ಇಲ್ಲಿ ಆಂಜನೇಯ. ಪುಟ್ಟ ಗುಡಿಯಲ್ಲಿ ನೆಲೆ ನಿಂತು ಎಲ್ಲರನ್ನ ಹರಸುವ ವಿಜಯಪುರದ ಮನಗೂಳಿಯ ಅರಸಿಕೋಟೆಯ ಆಂಜನೇಯನ ಮಹಿಮೆ ಅಪಾರ. ಭಕ್ತರನ್ನ ರಕ್ಷಿಸುತ್ತಿದ್ದಾನೆ ಹನುಮಂತ. ದುಗುಡ ದುಮ್ಮಾನಗಳನ್ನ ದೂರ ಮಾಡುತ್ತಿದ್ದಾನೆ ರಾಮದೂತ. ಅಗಸಿಕೋಟೆಯಲ್ಲಿ ನೆಲೆ ನಿಂತ ಪವನಸುತನ ಮಹಿಮೆಗಳೇ ಅಪಾರ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ದೇವಮಂದಿರದ ಪರಿಚಯದೊಂದಿಗೆ ಬರ್ತೀವಿ. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ.